ಮತಾಂತರದ ಮಹಾಸಮರ ಬೆತ್ತಲೆಗೊಳಿಸ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ, ಇವತ್ತೇನಾಗುತ್ತಪ್ಪ ವಿಧಾನಮಂಡಲದ ಅಧಿವೇಶನದಲ್ಲಿ ಅಂತ ನಾವೊಂದು ಊಹೆ ಮಾಡಬಲ್ಲೆವು. ನಮ್ಮ ಜೊತೆ 4 ಜನ ಗೆಸ್ಟ್ಗಳಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು, ಶ್ರೀ ಸೈಯದ್ ಶಫೀವುಲ್ಲಾ ಸಾಬ್, ರಾಜಶೇಖರಾನಂದ ಸ್ವಾಮೀಜಿಗಳು ಮತ್ತು ಕ್ರೈಸ್ತ ಧರ್ಮಗುರು ಅಂತ ಪ್ಯಾಸ್ಟಿಯಾನ್ ಲೋಬೋ ಅವರೆಲ್ಲರೂ ಕೂಡ ಜಾಯಿನ್ ಆಗಿದೆ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕೂಡ. ಬಿಫೋರ್ ನಾನು ಪ್ರಮೋದ್ ಮುತಾಲಿಕ್ ಅವ್ರು ಕೇಳೋಕೆ ಮುಂಚೆ ಸೈಯದ್ ಶಫೀವುಲ್ಲಾ ಸಾಬ್ ನೀವೇನೇ ಹೇಳಕ್ಕೆ ಬಯಸ್ತಿದ್ರಿ? ಗೋ ಹೆಡ್. ಅದನ್ನ ಮುತಾಲಿಕ್ ಅವರಿಗೆಲ್ಲ ಹೋಗ್ಬೇಕಂತ ಅವ್ರು ಮಾತಾಡ್ತಾರೆ. ನೋಡಿ, ಮುಖ್ಯವಾಗಿ ಈಗಿನವರೆಗೂ ನಮಗೆ ಸ್ವತಂತ್ರ ಸಿಕ್ಕಿದಾಗಿನಿಂದ ಈಗಿನವರೆಗೂ ನಮ್ಮ ಸಂವಿಧಾನ ಇದೆ, ಕಾನೂನಿದೆ. ಕಾನೂನಿನ ಪ್ರಕಾರ ಯಾವುದೇ ರೀತಿಯಲ್ಲೂ ಬಲವಂತವಾಗಿ ಮತ ಪರಿವರ್ತನೆ ಮಾಡುವಂತಿಲ್ಲ. ಸರಿ, ನಾನು ನೋಡಿದ ಹಾಗೆ ಯಾವುದೇ ಚರ್ಚಲ್ಲೂ ಬಲವಂತವಾಗಿ ನಡೀತಾ ಇರೋದು ನನಗಂತೂ ಕಂಡಿಲ್ಲ. ಆಮೇಲೆ ಚರ್ಚುಗಳ ಮೇಲೆ ಮಾಡ್ತಾ ಇದ್ದಾರ ದಾಳಿಗಳು, ಈಗ ತಾನೇ ನಮ್ಮ ಲೋಬೋ ಅವ್ರು ಹೇಳಿದ್ರು, ಚರ್ಚ್ಗಳ ಮೇಲೆ ಮಾಡ್ತಾ ಇರೋ ಪುಂಡ್ರು ದಾಳಿಗಳು, ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಸರ್ಕಾರಕ್ಕೆ ಆಗದೆ ಇಂಥ ಒಂದು ಬಿಲ್ ತಂದು ಅದರಲ್ಲಿ ಪಾಯಿಂಟ್ಸ್ ಕೆಲವು ಎಂಥದ್ದಿದೆ ಅಂದರೆ ಮಿಸ್ಯೂಸ್ ಆಗೋದಕ್ಕೆ ಪೂರ್ತಿ ಅವಕಾಶ ಇದೆ ಅಂತ ಪಾಯಿಂಟ್ಸ್ ಹಾಕಿದ್ದಾರೆ. ಇಂಥದನ್ನೆಲ್ಲ ತಂದು ಈ ಬಿಲ್ಲನ್ನು ತಂದಿರೋದು. ಈಗ ನನ್ನ ಮಗಳು ಒಂದು ಕ್ರೈಸ್ತ ಕಾಲೇಜಲ್ಲಿ ಓದಿದ್ದು, ಸುಮಾರು 3 ವರ್ಷ ಇದು ಬಿಷಪ್ ಕಾಟನ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಓದಿದ್ಲು, ಡಿಗ್ರಿ ಮುಗಿಸಿದ್ಲು. ಯಾರು ಕ್ರೈಸ್ತರು ಬಂದು ಬಲವಂತ ಮಾಡಿದ್ರು ಅಂತ 3 ವರ್ಷದಲ್ಲಿ ಹೇಳ್ದಿದ ಮೇಲೆ ಹೆಂಗೆ ಕ್ರೈಸ್ತರು ಎಲ್ಲ ಕಡೆ ಬಲವಂತ ಮಾಡ್ತಾರೆ ಅಂತ ಒಪ್ಕೊಳ್ಳುವಂಥದ್ದು? ಕ್ರೈಸ್ತರಾಗ್ಲಿ ಮುಸಲ್ಮಾನರಾಗ್ಲಿ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಒಂದೇನಂದ್ರೆ, ಯಾರಿಗೆ ಧಾರ್ಮಿಕವಾಗಿ ಚಿಂತೆ ಇದೆಯೋ, ಮುಸಲ್ಮಾನರಾಗ್ಲಿ ಹಿಂದೂಗಳಾಗ್ಲಿ ಕ್ರೈಸ್ತರಾಗ್ಲಿ, ಅಂತವ್ರು ಏನ್ ಮಾಡ್ಬೇಕಂದ್ರೆ ತನ್ನ ಧರ್ಮದ ಮೇಲೆ ಸರಿಯಾಗಿ ಕಾಯಮಿರಪ್ಪ, ಎಲ್ಲ ತಿಳ್ಕೊಳ್ರಪ್ಪ ಅಂತ ಅವ್ರಿಗೆ ಹೇಳಿಕೆ ಕೊಡಬೇಕು. ಅವ್ರಿಗೆ ಯಾವುದು ತೊಂದರೆಯಿಂದ ಇಲ್ಲದೆ ನೋಡ್ಕೊಬೇಕು. ಮತ್ತೆ ತಮ್ಮ ಧರ್ಮದ ಬಗ್ಗೆ ಅವ್ರವ್ರು ತಿಳಿ ಹೇಳ್ಕೊಬೇಕು. ಅದನ್ನು ಬಿಟ್ಟು ಬೇರೆ ಧರ್ಮದ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗ್ಲಿ, ಬೇರೆ ಧರ್ಮಗಳವ್ರಿಗೆ ಮೇಲೆ ಗೂಬೆ ಕೂರಿಸುವಂಥದ್ದಾಗ್ಲಿ ಇದನ್ನು ಮಾಡಬಾರ್ದು ಯಾರು. ನಮ್ಮ ಸಂವಿಧಾನ ಅದಕ್ಕೆ ಯಾರಿಗೂ ಹಕ್ಕು ಕೊಟ್ಟಿಲ್ಲ. ಸಂವಿಧಾನದಲ್ಲಿ ಎಲ್ರಿಗೂ ಅಧಿಕಾರ ಇದೆ. ಪ್ರಮೋದ್ ಮುತಾಲಿಕ್ ಸರ್ ನೋಡಿ, ಅಲ್ಲಿ ರಮೇಶ್ ಅವರು ಒಂದು ವಿಷಯ ಹೇಳಿದ್ರು, ನಾವು ಮತಾಂತರ ನಮ್ಮ ಹಕ್ಕು ಅಂತನ್ನುವಂಥದ್ದು ಹೇಳಿದ್ರು, ಬಲವಂತ ಮತಾಂತರ ಇಲ್ಲ ಅಂತನ್ನುವಂಥದ್ದು ಹೇಳಿದ್ರು. ನಾವ್ ಹೇಳುದು ಮತಾಂತರ ಅನ್ನುವಂಥದ್ದು ಯಾಕೆ ಅವಶ್ಯಕತೆ ಏನಿದೆ? ಸೊ ಇದು ಮಾಡುವುದು ಮತ್ತು ಆಗುವುದು ಎರಡೂ ವ್ಯತ್ಯಾಸ ಇದೆ ಅಂತನ್ನುವಂಥದ್ದು ಕೂಡ ಹೇಳಿದ್ರು. ನಾ ಹೇಳಿದ್ರು ಮತಾಂತರ ಮಾಡ್ತಾ ಇರುವಂತಹದ್ದೇ ಇದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ, ಇದು ಗೊಂದಲ ಕಾರಣ ಆಗ್ತಾ ಇದೆ, ಇದು ಗಲಭೆ ಕಾರಣ ಆಗ್ತಾ ಇರೋದು ಈ ಪಾಯಿಂಟ್ ಇದೆ. ಇದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಇನ್ನು ಮಾಡ್ತಾ ಇಲ್ಲ ಅಂತನ್ನುವಂಥದ್ದು ನಾನ್ ಹೇಳೋದು, ಈ ದೇಶದ ಮುಸ್ಲಿಮರು, ಈ ದೇಶದ ಕ್ರಿಶ್ಚಿಯನ್ರು ಯಾರೂ ವ್ಯಾಟಿಕನ್ ದಿಂದ, ಯಾರೂ ಮಕ್ಕಾ ಮದೀನದಿಂದ ಬಂದಂತವರಲ್ಲ. ಹೌದು, ಇಲ್ಲೇ ಮತಾಂತರವನ್ನ ಒತ್ತಾಯದಿಂದಲೋ ಆಶಾ ಆಮಿಷದಿಂದಲೋ ಅಥವಾ ಯಾವುದೋ ಇದರಿಂದ ಮತಾಂತರ ಆದಂತವರೇ ಇವರು. ಸೊ ಇವ್ರು ಯಾರೂ ಕೂಡ ಬೇರೆ ಹೊರದೇಶದಿಂದ ಮುತಾಲಿಕ್ ಅವರೇ, ಸಾರಿ, ನಾವು ಮುಸಲ್ಮಾನರಾಗಿರೋರು ನಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ನಾವು ಬಲವಂತದಿಂದ ಆಮಿಷಕ್ಕೆ ಬಲಿಯಾಗಿ ಮತಾಂತರ ಆಗಿರೋದಲ್ಲ. ನಮಗೆ ಇಸ್ಲಾಂ ಇಷ್ಟಪಟ್ಟು ನಾವು ಮತಾಂತರ, ನಾವು ಇಸ್ಲಾಂನ ಒಪ್ಕೊಂಡಿದ್ದೇವೆ. ಅದನ್ನ ನೀವು ಆಮಿಷಕ್ಕೆ ಅಥವಾ ಬಲವಂತಕ್ಕೆ ಬಲಿಯಾಗಿರೋದು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸ್ವಾಮಿ. ದಯವಿಟ್ಟು ಆ ತರ ಹೇಳಿ. ನಾವಿಲ್ಲಿದ್ದೀವಲ್ಲ ಮುಸಲ್ಮಾನರು, ಅಲ್ಲ ನಾವಿಲ್ಲಿ ಕುಂತಿದ್ದು ನಮ್ಮೇಲೆ ಹೇಗೆ ಜಗತ್ ಹೇಳುತ್ತಾರೆ. ಜಗತ್ ಹೇಳುತ್ತೆ, ನೀವ್ ಹೇಳ್ಬೇಡಿ. ಜಗತ್ತಾಗ್ಲಿ ನೀವಾಗ್ಲಿ, ನಾವು ಮುಸಲ್ಮಾನರು, ನಮ್ಗಿಂತ ಚೆನ್ನಾಗಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾವ್ ಹೆಂಗ್ ಮುಸಲ್ಮಾನರಾದ್ವಿ ಅಂತ? ಕ್ರಿಶ್ಚಿಯನ್ರು ಕೂಡ ಇವತ್ತು ಯಾವ ಸ್ಥಿತಿಯಲ್ಲಿ ಯಾಕೆ ನೀವು ಮತಾಂತರ ಮಾಡಬೇಕು? ಇದು ಮತಾಂತರ ಮಾಡೋದನ್ನ ನಾನು ವಿರೋಧಿಸ್ತೇನೆ. ಮುಸಲ್ಮಾನರಾಗ್ಲಿ, ಕ್ರೈಸ್ತರಾಗ್ಲಿ, ಹಿಂದೂಗಳಾಗ್ಲಿ ಮತಾಂತರ ಮಾಡೋದನ್ನ ನಾನು ವಿರೋಧಿಸ್ತೇನೆ. ಮುತಾಲಿಕ್ ಅವರೇ, ಮತಾಂತರ ಆಗೋದಕ್ಕೆ ಮಾಡೋದಕ್ಕೆ ಬೇರೆ ವ್ಯತ್ಯಾಸ ಇದೆ. ಯಾರೇ ಮತಾಂತರ ಮಾಡಿದ್ರೆ ಅದನ್ನ ನಾವು ವಿರೋಧಿಸ್ತೇವೆ, ಖಂಡಿಸ್ತೇವೆ. SC ST ಇದ್ದಂಥವ್ರಿಗೆ ಒಬ್ಬರನ್ನ ಯಾರನ್ನಾದ್ರೂ ಕರೆದು ಬೈಬಲ್ ನಲ್ಲಿ ಈ ಅಧ್ಯಾಯ ಬಹಳ ಚೆನ್ನಾಗಿದೆ, ಅದಕ್ಕೆ ನಾನು ಮತಾಂತರ ಆಗ್ತಾ ಇದ್ದೇನೆ ಅಂತ ನಾನು ಸವಾಲು ಹಾಕ್ತಾ ಇದ್ದೇನೆ, ಒಬ್ಬನ ಕಡೆಯಿಂದ ಹೇಳಿಸಿ ನೋಡೋಣ. ನೀವು ಬಹಳ ದೊಡ್ಡ ಮಾತಾಡ್ತಾರೆ. ಅಲ್ಲ ನೋಡಿ, ನೀವು ದೊಡ್ಡದಾಗಿ ಮಾತಾಡ್ತೀರಾ. ಎಲ್ಲ ದೊಡ್ಡ ಮಾತು ನೀವೇ ಮಾತನಾಡ್ತಾ ಇರೋದು. ಮುತಾಲಿಕ್ ಅವರೇ, ಮುಸಲ್ಮಾನರ ಬಗ್ಗೆ ನೀವು ಹೇಳೋ ಭಾರತೀಯ ಮುಸಲ್ಮಾನರು ನಾವು ಎದುರುಗಡೆ ಇದ್ದೇವೆ. ಮುಸಲ್ಮಾನರು ಯಾವ ರೀತಿ ಆಗಿದ್ವಿ ಅಂತ ನಾವು ಹೇಳೋದಕ್ಕಿಂತ ಚೆನ್ನಾಗಿ ನೀವು ಯಾವ ರೀತಿ ಹೇಳಕ್ ಸಾಧ್ಯ? ನಮಗ್ ಚೆನ್ನಾಗಿ ಗೊತ್ತಿದೆ ಮುಸಲ್ಮಾನರು ಯಾವ ರೀತಿ ಆಗ್ತಾರೆ ಅಂತ. ನಾವೇ ಆಗಿದ್ದೀವಲ್ಲ ಮುಸಲ್ಮಾನರು. ತಪ್ಪುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರಿ.
ಅಭಿವೃದ್ಧಿಗಳನ್ನ ನಿಶ್ಚಿತವಾಗಿ ನೀವು ತಡೆ ಹಿಡಿಯುತ್ತಾ ಇದ್ದಾರೆ ಮುತಾಲಿಕ್ ಅವರೇ, ನಾವೇ ಮುಸಲ್ಮಾನರಾಗಿದ್ದೇವೆ, ನಮ್ಮ ಲೋಬ ಅವರು ಕ್ರೈಸ್ತರಾಗಿದ್ದಾರೆ, ಅವ್ರು ಯಾವ ರೀತಿ ಆಗಿದ್ದಾರೆ, ನಾವ್ ಯಾವ ರೀತಿ ಆಗಿದ್ದೇವೆ ನಾವು ಹೇಳ್ತೇವೆ. ನೀವು ನಾವು ಯಾವ ರೀತಿ ಆಗಿದ್ದೇವೆ ಅಂತ ನೀವು ಹೇಳ್ಬೇಡಿ, ಅದು ನಿಮ್ ಜವಾಬ್ದಾರಿ ಅಲ್ಲ, ನಮ್ಮ ಜವಾಬ್ದಾರಿ. ಎಲ್ರಿಗೆ ನೀವು ಯಜಮಾನರಾಗ್ಬಿಟ್ಟಿದೀವಿ ಅಂತ ತಿಳ್ಕೊಂಬೇಡಿ ದಯವಿಟ್ಟು. ಮುಸಲ್ಮಾನರಿಗೆ ಕ್ರೈಸ್ತರಿಗೆಲ್ಲ ನೀವು ಯಜಮಾನರಲ್ಲ ಸ್ವಾಮಿ. ನಾವು ನಮ್ಮಷ್ಟಕ್ಕೆ ನಾವು ಯಜಮಾನರು, ನಿಮ್ಮಷ್ಟಕ್ಕೆ ನೀವು ಯಜಮಾನರು. ನಮ್ಗೆಲ್ಲ ಯಜಮಾನರಾಗೋಕೆ ಟ್ರೈ ಮಾಡಬೇಡಿ. ಆ ತರ ಎಲ್ರಿಗೂ ಯಜಮಾನರಾಗೋಕೆ ಟ್ರೈ ಮಾಡಬೇಡಿ. ಹೌದು, ನಾವು ನಮ್ಮಷ್ಟಕ್ಕೆ ನಾವು ಯಜಮಾನರು, ನಿಮ್ಮಷ್ಟಕ್ಕೆ ನೀವು ಯಜಮಾನರಾಗಿರಿ. ನಮ್ಮ ಮೇಲೆ ಯಜಮಾನತನ ತೋರ್ಸಕ್ ಬರಬೇಡಿ ಸ್ವಾಮಿ. ನಿಮ್ಮ ಕಂಟಕವನ್ನ ಹತ್ತು ಬಸ್ನಲ್ಲಿ ಇಡೋಗೋಸ್ಕರ ನೀವು ಯಾರು ಸ್ವಾಮಿ ಹತ್ತು ಬಸ್ನಲ್ಲಿ ಇಡೋದಕ್ಕೆ? ಸರ್ಕಾರ ಇದೆ, ಸಂವಿಧಾನ ಇದೆ, ನೀವು ಹದ್ದು ಬಸ್ತಿ ಇಡೋದಕ್ಕೆ ನೀವೇನ್ ಪೊಲೀಸ್ನವರಲ್ಲ. ನಿಮ್ಮಷ್ಟಕ್ಕೆ ನೀವು ನಿಮ್ಮ ಹದ್ದು ಬಸ್ತಿನಲ್ಲಿ ಇರುವಂತ ನೀವು ನೋಡ್ಕೊಳ್ಳಿ, ನಮ್ಮ ಹದ್ದು ಬಸ್ತಿಯನ್ನು ನಾವು ನೋಡ್ಕೊಳ್ತೇವೆ. ನೀವ್ಯಾರು ನಮ್ಗೆ ಹದ್ದು ಬಸ್ತಿ ಹೇಳ್ಕೊಡೋದಕ್ಕೆ? ನೀವ್ಯಾರು ಸ್ವಾಮಿ ನಮ್ಗೆ ಹದ್ದು ಬಸ್ತಿ ಹೇಳಕ್ಕೆ? ಒಳ್ಳೆ ಚೆನ್ನಾಗೈತಲ್ಲ ಇದು. ಮುತಾಲಿಕ್ ಸರ್ ಒಂದ್ ಸೆಕೆಂಡ್ ಎಲ್ರ ಮೇಲೆ ನಾನೇ ಪೊಲೀಸು, ಎಲ್ರ ಮೇಲೆ ನಾನೇ ಯಜಮಾನ ಅಂತ ನೀವ್ ಹೇಳಿದ್ರೆ ಯಾರು ಒಪ್ತಾರೆ? ಯಾರು ಒಪ್ಪಲ್ಲ, ನಾವು ಒಪ್ಪಲ್ಲ. ಶಫಿ ಸರ್ ಒಂದ್ ಸೆಕೆಂಡ್ ಹೋಲ್ಡ್. ಶಫಿ ಸರ್, ಲೋಬೋ ಸರ್ ಒಂದ್ ನಿಮಿಷ. ಮುತಾಲಿಕ್ ಸರ್ ಓಕೆ, ಒಂದ್ ಸ್ವಲ್ಪ ಯಾರಿಗೂ ಯಜಮಾನರಲ್ಲ. ಶಫಿ ಸಾಬ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಿದ್ದೀನಿ. ಮುತಾಲಿಕ್ ಸರ್, ತಪ್ಪೆಲ್ಲಾಗ್ತಿದೆ ನಿಮ್ ಪ್ರಕಾರ? ಹಾಗಿದ್ರೆ ಕ್ಲಿಯರ್ ಆಗಿ ಹೇಳಿ, ಯಾಕಂದ್ರೆ ಒಂದ್ ಸ್ವಲ್ಪ ಬಿಟ್ಟೆ ನಾನು ಯಾಕೋ ಮತ್ತೆ ಗೊಂದಲ ಸ್ವಾಮಿ. ನಾವು ಬಲವಂತ ಇಲ್ಲ ಅಂತ ಇದೀವಿ, ಅವ್ರು ಬಲವಂತ ಅಂತ ಇದ್ದಾರೆ ಅಷ್ಟೇ. ನಾವು ಬಲವಂತ ಎಲ್ಲೂ ಇಲ್ಲ ಅಂತ ಇದೀವಿ. ಮುತಾಲಿಕ್ ಅವರೇ ಪ್ಲೀಸ್ ನೋಡಿ. ಈಗ ಇವ್ರು ಇಲ್ಲಿ ಇರುವಂತವರು ಯಾರೋ ಒಪ್ಪಿಕೊಂಡು ಸಿದ್ಧಾಂತವನ್ನು ಒಪ್ಪಿಕೊಂಡು ಮತಾಂತರ ಆಗ್ತಾ ಇದ್ದಾರೆ ಅಂತನ್ನುವಂತಹದ್ದನ್ನ ರಮೇಶ್ ಅವರು ಹೇಳಿದ್ರು. ಕರೆಕ್ಟ್. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಸವಾಲ್ ಹಾಕ್ತಾ ಇದ್ದೀನಿ. ಒಬ್ಬ SC ST ದವ್ರು ಯಾರಾದ್ರೂ ನಾನು ಬೈಬಲ್ ಅನ್ನ, ಈ ಸಿದ್ಧಾಂತವನ್ನ ಒಪ್ಪಿ ಇಂಥ ಬೈಬಲ್ ನಲ್ಲಿ ಈ ಅಧ್ಯಾಯದಲ್ಲಿ ಇದು ಇದೇ ವಿಷಯ, ಅದಕ್ಕೆ ನಾನು ಮತಾಂತರ ಆಗಿದ್ದೀನಿ ಅನ್ನೋದು ಒಬ್ಬರು ಯಾರಾದ್ರೂ ತಂದು ನಿಲ್ಲಿಸಿ ನೋಡೋಣ. ಓಕೆ, ನಿಮ್ ಪ್ರಕಾರ ಹಾಗಿದ್ರೆ ಮತಾಂತರ ಆದವರು, ಮುತಾಲಿಕ್ ಸರ್ ನಿಮ್ ಪ್ರಕಾರ ಹಾಗಿದ್ರೆ ಯಾರೋ ಮತಾಂತರ ಆಗುವವರು ಏನ್ ನೋಡಿ ಮತಾಂತರ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಹಾಗಿದ್ರೆ? ಅಲ್ಲಲ್ಲ, ಆಶೆ ಆಮಿಷ, ಇವ್ರು ಎಲ್ಲ ಆಮಿಷ ತೋರಿಸ್ತಾರೆ, ಇವರು ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ, ಎಲ್ಲಾ ರೀತಿಯ ಪ್ರಯೋಗಗಳನ್ನ ಮಾಡಿ ಇವರು ಮತಾಂತರವನ್ನ ಮಾಡ್ತಾ ಇದ್ದಾರೆ. ಇದು ಸಿದ್ಧ ಆಗಿದೆ, ಅದಕ್ಕೆ ಕಾನೂನು ತರ್ತಾ ಇದ್ದಾರೆ. ನಾನು ಮಾತಾಡ್ಬೋದು? ಎಸ್, ಲೋಬೋ ಅವರೇ ಪ್ಲೀಸ್. ಮತ ಕೇಂದ್ರವನ್ನೇ ಸ್ಥಾಪನೆ ಮಾಡಿದ್ದಾರೆ ಇವರು. ಅದು ಯಾರೋ ನಡುವೆ ಮಾತಾಡ್ತಾರೆ, ಅವರಿಗೆ ಸ್ವಲ್ಪ ಕ್ರೈಸ್ತ ಧರ್ಮಗುರುಗಳೇ ಪ್ಲೀಸ್ ಮಾತಾಡಿ. ನೋಡಿ, ಈಗ ಇಲ್ಲಿ ಮುತಾಲಿಕ್ರವರು ಹೇಳಿದ್ರು ನಮ್ಮ ಹಿಂದುತ್ವದ ಸರ್ಕಾರ ಕಾನೂನು ತರ್ತದೆ ಅಂತ ಹೇಳಿ. ಸರ್ಕಾರ ಯಾವಾಗಲೂ ಹಿಂದುತ್ವದಲ್ಲ, ಸರ್ಕಾರ ಎಲ್ಲರದ್ದು. ಯಾರು ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವರು ಹಿಂದೂಗಳಿಗೆ ಮಾತ್ರ ಚೀಫ್ ಮಿನಿಸ್ಟರ್ ಅಲ್ಲ, ಅವ್ರು ಎಲ್ಲರಿಗೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಚಿಂತನೆ ಎಲ್ಲರ ಪರ ಇರ್ಬೇಕು. ಯಾಕಂದ್ರೆ ಇದು ಜಾತ್ಯತೀತ ರಾಷ್ಟ್ರ, ಮತ್ತೆ ಕಾನೂನುಗಳು ಎಲ್ಲವೂ ಈ ರೀತಿಯಲ್ಲಿ ಇವೆ. ಸಮಾನತೆ ಇಲ್ಲಿ ಅವಶ್ಯಕ. ಇಲ್ಲಿ ಯಾರು ಮೇಲೆ, ಯಾರು ಕೆಳಗೆ, ಯಾರು ಅಧೀನ, ಯಾರು ಹದ್ದು ಬಸ್ತಲ್ಲಿ ಇಡುವವರು ಅಂತ ಇಲ್ಲ. ಹೀಗಿರುವಾಗ ಎಲ್ರಿಗೆ ಆಗುವಂತಹ ಕಾನೂನು ಈ ಸಮಾಜದಲ್ಲಿ ಸಾಮರಸ್ಯ ಬೆಳೆಸಲಿಕ್ಕೆ, ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಬೇಕಾದ ಕಾನೂನನ್ನು ಮಾಡ್ಬೇಕು. ಒಂದು. ಎರಡನೇದ್ದು, ಅವರು ಹೇಳ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಅಲ್ಲಿ ಎಲ್ಲ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವರು ಇಷ್ಟರವರೆಗೆ ನಮ್ಮ ಶಾಲೆಗಳಲ್ಲಿ ಕಲಿತ ಮಕ್ಕಳು ಎಷ್ಟಂತ ಗೊತ್ತಾ ಇವ್ರಿಗೆ? ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ, ಆಸ್ಪತ್ರೆಗಳಲ್ಲಿ ರೋಗಿಗಳು ಬಂದವರು ಎಷ್ಟಂತ ಗೊತ್ತಾ ಇವ್ರಿಗೆ? ಇಷ್ಟೆಲ್ಲ ಲಕ್ಷ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತಾ ಇರುವಾಗ ಅವರನ್ನು ಮತಾಂತರ ಮಾಡೋದ್ರೆ ಎಷ್ಟೋ ಸುಲಭ ಇತ್ತು. ಮಕ್ಕಳನ್ನು ಮನಪರಿವರ್ತಿಸಿ ಸುಲಭ. ಆದ್ರೆ ಬೈಬಲ್ ಸುಟ್ರು ಅಂತ ಯಾಕೆ ಆರೋಪ ಮಾಡ್ತಾರೆ? ಹೇಳಿ, ಅವರಿಗೆ ನಡುವೆ ಮಾತಾಡಿ ಅಭ್ಯಾಸವಾ ಅಂತ ಆಗದಿಂದ ಮಾತಾಡ್ತಾ ಇದ್ದಾರೆ. ಯಾರವರು? ಇಲ್ಲ ಹೇಳಿ, ಅವರು ಗುರುಗಳೇ, ಹೇಳಿ ಗುರುಗಳೇ, ಅವರು ಮಠದ ಗುರುಗಳೇ, ಸ್ವಾಮೀಜಿಗಳೇ ಮಾತಾಡಿದ್ರು. ಹೇಳಿ, ಅವ್ರು ಏನೋ ನಿಮ್ಮ ಮಾತು ಒಪ್ಪಿಲ್ಲ. ಈಗ ನೀವೇನೋ ಅವ್ರೇನೋ ಮಾತಾಡ್ಬೇಕಾದ್ರೆ ನೀವ್ ಹೆಂಗ್ ಒಪ್ತಾ ಇರೋ ಆತರ ನಿಮ್ಮ ಮಾತನ್ನ ಅವ್ರು ಏನೋ ಒಪ್ಪಿಲ್ಲ, ಹಾಗಾಗಿ ಹೇಳಿದ್ರು ಅಷ್ಟೇ. ಅದೇ ನಂತರ ಮಾತಾಡ್ಲಿ. ಹೇಳಿ. ಈಗ
ಇದರಲ್ಲೆಲ್ಲ ಶಾಲೆಗಳನ್ನು ನಡೆಸುವಾಗ ಮತ್ತೆ ನಮ್ಮ ಆಸ್ಪತ್ರೆಗಳು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರುವಾಗ ಅಲ್ಲಿ ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರೆ ಇವರು. ಎಷ್ಟು ಕೇಸ್ಗಳಿವೆ, ಈಗ 1-2 ಕೇಸ್ಗಳು ಇರ್ಲಿಕ್ಕೂ ಸಾಧ್ಯ. ಯಾಕಂತ ಹೇಳಿದ್ರೆ ಇದು ಪ್ರಪಂಚದಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ. ಯಾರಾದ್ರೂ ಒಬ್ರು ತಪ್ಪು ಮಾಡ್ತಾರೆ ಅಂತ ಇದ್ರೆ ಅವ್ರಿಗೆ ಶಿಕ್ಷೆ ಕೊಡಿ. ಗುರುಗಳೇನೋ ಹೇಳಕ್ ಬಯಸ್ತಿದ್ದಾರೆ, ಸ್ವಾಮೀಜಿಗಳೇನೋ ಹೇಳ್ತಿದ್ದಾರೆ, ಒಬ್ಬ ಗುರುಗಳೇ ಸ್ವಾಮೀಜಿಗಳೇನೋ ಹೇಳ್ತಿದ್ದಾರೆ ನಿಮ್ಮ ಮಾತಿಗೆ. ಪ್ಲೀಸ್ ಸ್ವಾಮೀಜಿಗಳೇ, ರಾಜಶೇಖರ್ ಇಲ್ಲಿವರೆಗೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತಿತ್ತು. ಬೆಕ್ಕಿಗೆ ಆಗಿದೆ, ನಾನು ಹಾಲು ಕುಡಿಯುವುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಕಾನೂನು ಬರುವಾಗ ಬೆಕ್ಕು ಹೆದರಿಕೊಂಡು ಓಡ್ತಾ ಇದೆ. ನಾವು ಹೇಳೋದು ಇದು ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಅವರೇ ಒಪ್ಪಿನಿಂದ ಹೇಳ್ತಾ ಇದ್ದಾರೆ. ಮತಾಂತರ ನಡೆಯುತ್ತದೆ, ಆಸ್ಪತ್ರೆಯಲ್ಲೂ ಈ ರೀತಿಯಲ್ಲಿ 1-2 ಕಡೆ ಹೀಗಾಗ್ತದೆ ಎನ್ನುವುದನ್ನು ಅವರು ಸಗಟಾಗಿ ಲೋಬ ಅವರು ಒಪ್ಪುತ್ತಾ ಇದ್ದಾರೆ. ಕುಂಬಳಕಾಯಿ ಕದ್ದಲು ಹೆಗಲು ಮುಟ್ಟಿ ನೋಡಿದ ಅನ್ನುವಂತ ಪರಿಸ್ಥಿತಿಗೆ ಈಗ ಸಮುದಾಯವನ್ನೇ ತಳ್ತಾ ಇದ್ದಾರೆ. ಇದು ಲೋಬ ಅವರು ಇದನ್ನ ಗಮನಿಸಬೇಕು. ಯಾವುದೇ ಕಾರಣಕ್ಕೆ ಸಮುದಾಯವನ್ನ ನೀವು ಹೊಣೆಗಾರರನ್ನಾಗಿ ಮಾಡಬೇಡಿ. ನಮ್ಮಲ್ಲೂ ಬೇಕಾದಷ್ಟು ಚರ್ಚುಗಳಿವೆ, ಇಲ್ಲಿ ಬೇಕಾದಷ್ಟು ಪಾದ್ರಿಗಳಿದ್ದಾರೆ. ಅವರು ನಿಮ್ಮ ಸಂಪ್ರದಾಯವನ್ನು ಅವರು ಅನುಸರಿಸ್ತಾ ಇದ್ದಾರೆ. ಅವರು ಎಲ್ಲರ ಮೇಲೆ ನೀವು ಗೂಬೆ ಕೂರಿಸ್ಲಿಕ್ಕೆ ಹೋಗಬೇಡಿ. ಒಳ್ಳೆಯ ನಿಮ್ಮ ಮತದ ಗುರುಗಳು ಒಳ್ಳೆಯವರಿದ್ದಾರೆ, ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ಅವರೇ ಇದನ್ನು ವಾಪಸ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಭಾರತೀಯ ಕ್ರೈಸ್ತರನ್ನ ನೀವು ಗೌರವಿಸಿ, ಭಾರತೀಯ ಮುಸಲ್ಮಾನರನ್ನು ನೀವು ಗೌರವಿಸಿ. ಅವರು ಈ ನೆಲದ ಕಾನೂನನ್ನ ಅವರು ಬಹಳವಾಗಿ ಪಾಲಿಸ್ತಾ ಇದ್ದಾರೆ. ಪಾಲಿಸುವವರಿಗೆ ನೀವು ವಿರೋಧ ಮಾಡಬೇಡಿ. ಕಾನೂನಿಗೆ ನೀವು ವಿರೋಧ ಮಾಡಿದ್ರೆ ಕಾನೂನಿನ ಒಳಗೆ ನೀವು ಸಿಕ್ಕಾಕೊಳ್ತೀರಿ. ಇದನ್ನ ಅವರ ಗಮನಕ್ಕೆ ತರ್ತಾ ಇದ್ದೇವೆ. ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀನಿ. ನಾನು ಇನ್ನೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.